ಮನ್ಸಲ್ಲಿ ಒಂದಿಟ್ಕೊಂಡು ಮಾತೊಂದು ಆಡಿದಾರ ಇರ್ಬೋದೇನೋ. ತುಂಬಾ ಆಯಿತು ಇವ್ರದ್ದು. ನನ್ನ ನಕಲಿ ಬ್ರೇಸ್ಲೆಟ್ಗೆ ಚಿಂದನ್ ತಂದ್ಕೊಟ್ಟಿದ್ದಾರಾ? ಇದನ್ನು ವಾಪಸ್ ಕೊಡೋಕ್ಕಾದ್ರೂ ಭೇಟಿ ಆಗಲೇಬೇಕು. ಕಿತ ಗುರುಗಳು ಯಾರಿಗೆ ಲಂಗೋಟ ಹೋಗ್ಯಾಕೆ ಹೇಳ್ತಾರೋ ಏನೋ. ಹೌದೌದು, ಪಂದ್ಯ ಬೇರೆ ಹತ್ರಕ್ಕೆ ಬತ್ತೈತೆ. ಎಷ್ಟು ತಾಲಿ ಮಾಡಿದ್ರು ಮನ್ಸಿಗೆ ಸಮಾಧಾನನೇ ಇಲ್ಲ. ಆದರೆ ನಮ್ಮ ರಾಮಣ್ಣಂಗೆ ಭಯನೇ ಇಲ್ಲ ಅಲ್ವಾ ರಾಮಣ್ಣ? ಹೌದೌದು, ಈ ಸೀತ ಪಂದ್ಯದಾಗೆ ನಮ್ಮ ರಾಮಣ್ಣನೇ ಗೆಲ್ಲೋದು. ಏಯ್ ಏನು ಗೊತ್ತೇನ್ರಲ್ಲ, ಕುಸ್ತಿ ಮಾಡೋವಾಗ ದಿಗಿಲು ಬೀಳಬಾರ್ದು. ಕುಸ್ತಿಲಿ ಮೈ ಬಲಕ್ಕಿಂತ ಮನಸ್ಸಿನ ಬಲ ಮುಖ್ಯ. ರಮಣ್ಣ ನಾವು ಬರ್ತೀವಿ. ಲೋ ಇರಲ್ಲ, ಇಲ್ಲೇ ಇದ್ರೆ ಲಂಗೋಟ ಹೋಗ್ಯ ಗ್ಯಾರಂಟಿ. ಆಮೇಲೆ ನಾವು ಬಾಬು ಇರ್ಲಾ. ನಿಂತ್ಕೊಳ್ಳಿ. ನಾನೇ ನಿಮ್ಮನ್ನ ಮೀಟ್ ಮಾಡಿ ಕಷ್ಟ ಸುಖ ವಿಚಾರಿಸ್ಕೊಳಕ್ ಬರಲಿಲ್ಲ. ನೀವೇ ವ್ಯವಹಾರ ಮುಗೀತು ಅಂತ ಹೇಳಿ ಹೋದ್ರಲ್ಲ. ಆದರೆ ವ್ಯವಹಾರದಲ್ಲಿ ಒಂದು ಚಿಕ್ಕ ತಪ್ಪಾಗಿದೆ. ಏನು ತೆಪ್ಪಾಯ್ತು? ತೂಕ ಏನಾರು ಕಮ್ಮಿ ಆಯ್ತಾ? ಇಲ್ಲ ಸರ ಏನಾರು ಚಿಕ್ಕದಾಯ್ತಾ? ಚಿಕ್ಕದಾಗಲಿಲ್ಲ, ಆದರೆ ಚಿನ್ನ ಆಯಿತು. ನಾನು ಆರ್ಡಿನರಿ ಬ್ರೇಸ್ಲೆಟ್ಗೆ ಚಿನ್ನಕ್ಕೆ ತಂದುಕೊಟ್ಟಿದ್ದೀರಾ. ಚಿನ್ನದಾದ್ರೇನು ಸಾದಾದ್ರೇನು ನಿಮ್ಮ ಚೈನ್ ನಿಮಗೆ ಸಿಗ್ತಲ್ಲ? ಓಹೋ, ನಿಮಗೊಂದು ನ್ಯಾಯ ನನಗೊಂದು ನ್ಯಾಯನಾ? ವ್ಯವಹಾರ ಅಂತ ಬಂದಮೇಲೆ ಲೆಕ್ಕ ಸರಿಯಾಗೇ ಇರಬೇಕು. ನಾನಿದನ್ನು ತಗೊಳ್ಳಲ್ಲ, ಹಿಡ್ಕೊಳ್ಳಿ. ಇಲ್ಲ ಬೇಡ. ತಗೊಳ್ಳಿ. ನನಗೆ ಮೊದಲೇ ಕತ್ಲೆ ಅಂದರೆ ಭಯ. ಅಂಥದ್ರಲ್ಲಿ ಇಲ್ಲಿವರೆಗೂ ಬಂದಿದ್ದೀನಿ. ನಾನು ಬೇಗ ಹೋಗಬೇಕು. ಹಿಡೀರಿ, ತಗೊಳ್ಳಿ ಅಂತಂದೆ. ನನಗಿದು ಒಪ್ಪಿಗೆ ಆಗೋವರೆಗೂ ನಾನು ಇದನ್ನು ತಗೊಳ್ಳಲ್ಲ. ಆಂಜನೇಯ, ಯಾವ ಜನ್ಮದಲ್ಲಿ ಅದೇನು ಪಾಪ ಮಾಡಿದ್ನೋ ಪ್ರತಿ ಕಿತ್ತನೂ ನನ್ನ ತಲೆಗೆ ಬರ್ತೈತೆ. ಮನ್ಸಿನ ಬಲ ಮುಖ್ಯ ಅಂತ ಹೇಳಿದೆ ತಪ್ಪಾಯ್ತಾ? ಒಂದೇ ಕಿತ್ತನ ನೆಮ್ಮದಿನ ಕಿತ್ಕೊಬಿಟ್ಟಲ್ಲ. ಲವ್, ಯಾಕೆ ಹಂಗೆ ನೋಡ್ತಾ ಇದೆಯಾ? ಅನು ಮೇಡಮ್ ಸಿಕ್ಕಿದ್ರು. ಸರಿ ಏನು ಸರಿ? ರಾಮಣ್ಣ ನೀನು ತೆಪ್ಪು ಮಾಡಿದ್ಯಾ? ಜಾನಕಿ ಮೇಡಮ್ ಶಾನೆ ಬೇಸರ ಮಾಡ್ಕೊಂಡವ್ರಂತೆ. ಅಲ್ಲ, ನಿಂಗೆ ಯಾವಾರ ಅಂದ್ರೆ ಏನು ಅಂತಾನೆ ಗೊತ್ತಿಲ್ವಾ? ವ್ಯವಹಾರ ಅಂದರೆ ವ್ಯವಹಾರ, ಅದಕ್ಕೆ ನನ್ನೇನು ಮಾಡು ಅಂತೀಯಾ? ಅವ್ರ ಚೇನ್ನ ನಾನು ಕಳೆದಾಕಿದ್ದೆ, ಅದಕ್ಕೆ ವಾಪಸ್ ಕೊಟ್ಟೆ. ಅದರಲ್ಲೇನೈತೆ ತೆಪ್ಪು? ನಿಂಗೆ ಹೆಂಗೆ ಅರ್ಥ ಮಾಡಿಸೋದು? ಹಾಂ, ಇಲ್ಲಿ ನೋಡು, ನಾವು 1 ಲೀಟ್ರ್ ಹಾಲು ಮಾರಿ ಅದನ್ನ ಹಾಲು ತಗೊಂಡು ಕಾಸು ಕೊಟ್ಟರೆ ಆಗ ನನಗೂ ಅವ್ರಿಗೂ ವ್ಯವಹಾರ ಮುಗೀತು ಅಂತ. ಈಗ ಚಿಲ್ಲರೆ ಅಂಗಡಿಲಿ ಏನಾರು ತಗೊಂಡು ಕಾಸು ಕೊಟ್ಟು ಬಂದರೆ ವ್ಯವಹಾರ ಮುಗೀತು ಅಂತ ಅರ್ಥ. ನಾವೊಬ್ರು ತವ ಏನಾರು ತಗೊಂಡು ಕಾಸು ಕೊಟ್ಟು ಬರೋಕ್ಕೆ ವ್ಯವಹಾರ ಅಂತಾರೆ. ಈಗ ಹೇಳು, ನೀ ಮೇಡಮ್ ತವ ವ್ಯವಹಾರ ಅಂತ ಹೇಳಿದ್ದು ಸರಿನೇ? ಇಲ್ಲಿಗೆ ನಮ್ಮ ವ್ಯವಹಾರ ಮುಗೀತು. ಇನ್ಮ್ಯಾಕೆ ನಿಮ್ಮ ಪಾಡಿಗೆ ನೀವು, ನನ್ನ ಪಾಡಿಗೆ ನಾನು.
ಅಂದರೆ ತೆಪ್ಪು ಅಂತೀಯಲ್ಲ? ಹ್ಞೂ ಮತ್ತೆ. ಅಯ್ಯಯ್ಯೋ, ನಾನು ಮಾತಾಡಿದ್ದು ನೋವಾಯ್ತೋ ಏನೋ, ಅದಕ್ಕೆ ಚೈನ್ ವಾಪಸ್ ತಂದು ಕೊಟ್ಬಿಟ್ಟವ್ರೆ. ಸುಮ್ಕೆ ನೆಪಕ್ಕೆ ಅದು ಚಿನ್ನ ಅಂತ ಕಾರಣ ಹೇಳೋರು ಅಷ್ಟೇ. ಥೋ, ನಾನೊಬ್ಬ ದಡ್ಡನ ಮಗ, ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಈಗಲೂ ಕಾಲ ಮಿಂಚಿಲ್ಲ, ನೀನೇ ಸೀದಾ ಹೋಗಿ ಕೊಟ್ಬಿಡು. ಆದರೆ ಮೇಡಮು ಅವ್ರಿಗೆ ಒಪ್ಪಿಗೆ ಆಗೋ ತನಕ ತಗೊಳಕ್ಕಿಲ್ಲ ಅಂತ ಹೇಳವ್ರೆ. ಅವ್ರ ಒಪ್ಕೊಳ್ಳೋದು ನೀನು ಮಾಡಬೇಕು ರಾಮಣ್ಣ. ಅದೇನು ಅಷ್ಟು ಸುಲಭನಾ? ಸುಲಭ ಅಂತ ಹೇಳ್ತಿಲ್ಲ, ಆದರೆ ಕಷ್ಟ ಅಲ್ಲ ಅಂತೀವ್ನಿ. ಹಾಂ ಅಂದರೆ? ಅಂದರೆ ಯಾವುದೇ ವಿಷಯನೂ ಮನ್ಸಲ್ಲಿ ಮುಚ್ಚಿಡ್ಕೊಂಡು ಮಾತಾಡಿದ್ರೆ ತಪ್ಪಾಯ್ತದೆ. ಮನ್ಸು ಬಿಚ್ಚಿ ಮನ್ಸಿಂದ ಹೇಳ್ಬೇಕು. ಎಲ್ಲಿಂದ? ಮನಸ್ಸಿಂದ. ಹಾಂ, ಇನ್ಮ್ಯಾಕೆ ಮನಸ್ಸಿಂದನೇ ಮಾತಾಡಬೇಕು. ಏನೇ ಆದರೂ ನೀನು ಮಾಡಿದ ತೆಪ್ಪೆ ಕಣ್ಣು. ಲವ್ ಸುಮ್ಕಿರ್ಲ, ಹೇಳಿದೆ ಎಟ್ಕಿತ ಹೇಳ್ತೀಯ. ವ್ಯವಹಾರ ಅಂತ ವ್ಯವಹಾರ. ಬಾರಮ್ಮಣ, ಈಗಲಾದ್ರು ಕ್ಯಾಮೆ ನೋಡಮ್ಮ. ಲವ್ ಇಲ್ಲ ಕಳ್ಳ, ನಾನು ಈ ವಿಷಯನ ಮುಗಿಸ್ಬಿಟ್ಟೆ ಬರೋದು. ನೀನು ಹೋಗು. ಏನ್ರಲ್ಲ ಬಡಿತಾವ ಗೋಲಾಡ್ತಿದ್ದೀರಿ? ಇಲ್ಲ, ಬ್ಯಾಂಕ್ ಅದೇ ಪಿಲಾನ್ ಮಾಡ್ತಾವೆ. ದೊಡ್ಡಟೆ ಏನು ತಮಾಷೆ ಮಾಡ್ತಾನಲ್ಲ ನಮ್ಮ ದೊಡ್ಡಟೆ. ನಾನ್ ತಮಾಷೆ ಮಾಡಿದಿರ್ಲಿ, ನೀನೇನು ಇವತ್ತು ಇಷ್ಟೊಂದು ಮುದ್ದಾಡ್ತಾ ಇದೆಯಲ್ಲ? ಅದು ನಿಮ್ಮ ಒಂದು ಕ್ಯಾಮೆ ಆಗ್ಬೇಕಿತ್ಕೊಂಡ್ರಲ್ಲ. ನಾವು ಸೀರಿಯಸ್ ಆಗಿ ಗೋಲಿ ಆಡ್ತಾ ಇದೀವಿ, ನೀನ್ ಆಗ್ಬೇಕು. ಬಾ ಹೋಗು. ದೊಡ್ಡೊಟ್ಟೆ ಹೊಡಿಲ್ಲ. ಸರಿ ಬಿಡಿ, ನಿಮ್ಗೆ ಅನುಭವಿಸೋ ಅದೃಷ್ಟ ಇಲ್ಲ, ನಾನು ಬರ್ತೀನಿ. ಏನ್ ರಮಣದು? ಬಿಡ್ಲ, ನಾನು ಡೈರೆಕ್ಟ್ ಮಾಡಿಸ್ಕೊತೀನಿ. ನಾವ್ ಇದೀವ ಹೇಳ್ರಮಣ್ಣ, ಬ್ಯಾರೆ ಯಾಕೆ ಕುಡಿಕೋ ಹೋದಿಯೇ? ತಾವು ಸ್ಯಾನೆ ಸೀರಿಯಸ್ ಆಗಿ ಗೋಲಿ ಆಡ್ತಿದ್ರಿ, ಆಡ್ಕೊಳ್ಳಿ. ಥೋ, ಆ ಗೋಲಿಗಿಂತ ನೀನ್ ಮುಖ್ಯ ರಮಣ. ಏನ್ ವಿಷಯ ಹೇಳು. ಅದು ನೀವು ಈ ಸ್ಕೂಲ್ನಾಗ ತೆಪ್ಪು ಮಾಡಿದ್ರೆ ಮೇಡಮ್ಗೆ ಏನು ಹೇಳಿ ಸಮಾಧಾನ ಮಾಡ್ತಿರ್ಲ? ಅದಿರ್ಲಿ, ಮೊದ್ಲು ಏನ್ ವಿಷಯ ಅಂತ ಹೇಳೋಣ. ದೊಡ್ಡೊಟ್ಟೆ ಇಸಿ ಅದೇಕಲ್ಲ, ನೀವು ಏನು ಹೇಳಿದ್ರೆ ಮೇಡಮ್ ನಿಮ್ಮನ್ನ ಕ್ಷಮಿಸ್ತಾರೆ. ಚಿಕ್ಕ ತಪ್ಪಾದ್ರೆ ಸಾರಿ ಮೇಡಮ್ ಅಂತ ಕೇಳ್ಬೇಕು, ದೊಡ್ಡ ತಪ್ಪಾದ್ರೆ ಸಾರಿ ಮೇಡಮ್ ಅಂತ ಬರ್ಕೊಡ್ಬೇಕು. ಹಂಗಾರೆ ನನಗೆ ಸಾರಿ ಮೇಡಮ್ ಅಂತ ಬರ್ಕೊಡಿ. ಆ ಸ್ಕೂಲಿಗೆ ಒಮ್ಮೆಕೆ ಪೆನ್ನು ಪೇಪರ್ ಮುಟ್ಟೋದೇ ಇಲ್ಲ. ಸರಿ ಬಿಡಿ, ಆಯ್ತು. ಇರು ರಮಣ. ಲೋ ದೊಡ್ಡೊಟ್ಟೆ, ಮನೆಗೆ ಹೋಗಿ ಬುಕ್ ಪೆನ್ ತಗೊಂಡ್ ಬರ್ಲ. ಬಾ ರಮಣ, ಅಲ್ಲಿ ಕುತ್ಕೊಳ್ಳೋಣ. ಈಗ ಹೇಳ್ರಮಣ, ಅದ್ ನಾವೇನು ಅನ್ಭವಿಸುವಂಥದ್ದು? ಯಾರಿಗದು? ನಮ್ಗೇನು ಕೊಡ್ಸಿಯ? ಲವ್, ನಾನು ಕೊಡಿಸ್ತೀನಿ ಅಂತ ಯಾವಾಗಲೇ ಹೇಳಿದೆ. ನೀವು ಸ್ಯಾನೆ ಸೀರಿಯಸ್ ಆಗಿ ಬ್ಯಾಂಕ್ ಅದೇ ಪ್ಲಾನ್ ಮಾಡಿ ಹೋಗು. ಹಾಗಲ್ಲೇ ಬಂದ್ಬಿಟ್ಟ ಇಲ್ಲಿ ಹೋಗ. ರಾಮಣ್ಣಂಗೂ ಅವ್ರ ಅದಕ್ಕೆ ಬುದ್ಧಿ ಬಂದ್ಬಿಟ್ಟದ್ಕಲ್ಲ. ಏನಿದು?
ಸಾರಿ ನಮ್ಮ ಹುಡುಗರು ಬರ್ಕೊಟ್ರಕಲ್ಲ. ರಮಣ ನಿಂಗೆ ಓದಕ್ಕೆ ಬರ್ತೈತಾ? ಅಲ್ಲ ಈ ಐಕ್ಳು ಹೆಂಗೆ ನಂಬ್ತೀಯ? ಏನಾದ್ರು ಎಡ್ವರ್ಡ್ ಬರ್ಕೊಟ್ಟಿದ್ರೆ ಏನು ಮಾಡೋದು? ಲವ್ ಹೌದಲ್ವಾ, ಇವಾಗ ಏನೆಲ್ಲ ಮಾಡೋದು? ಒಂದು ಕ್ಯಾಮೆ ಮಾಡಮ್ಮ, ನೀ ಕುಸ್ತಿಗೆ ತಯಾರಿ ನಡ್ಸಂಗೆ ಸಾರಿ ಕೇಳಕ್ಕೂ ತಯಾರಿ ನಡ್ಸಮ್ಮ. ಆದರೆ ಅದಕ್ಕೆ ಮೇಡಮ್ ಇಲ್ವಲ್ಲ? ಅಯ್ಯೋ ಮೇಡಮ್ ಬೇಡ, ಸೀರೆ ಇದ್ರೆ ಸಾಕು. ಲವ್ ಏನೆಲ್ಲ ಹೇಳ್ತಿದ್ಯಾ? ನೀನಂತ ಬಾರಮ್ಮ, ನಾನು ಹೇಳ್ಕೊಡ್ತೀನಿ. ಲವ್ ಅಣ್ಣ, ಲವ್ ಏನ್ಲ ಬಾರಣ. ಈಗ ಹೇಳು. ಇರು 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 ಇರು. ಏನ್ ರಾಮ ಅವ್ರೆ ಇಷ್ಟು ಬ್ಯಾಗ್ನೆ ಬಂದಿದ್ದೀರಾ? ಏನಾದರೂ ಕೆಲಸ ಆಯ್ತಾ? ಅದು ಹೊಸ ಕೆಲಸ ಇತ್ತು. ಭಯ ಬೀಳ್ಬೇಡಿ, ಮಾತಾಡಿ. ಅದು ಏನಾಯ್ತೈತೆ ಅಂದರೆ, ನೀವು ಹೇಳ್ದೆ ನಂಗೆ ಹೆಂಗ್ ಗೊತ್ತಾಯ್ತದೆ? ಲವ್ ನಿನ್ನ ಮಧ್ಯ ಮಾತಾಡ್ಬಿಡಕ್ಕಲ್ಲ, ನಂಗೆ ಮರ್ತೋಯ್ತದೆ. ನಾನಲ್ಲ ರಮಣು, ಮೇಡಮು ಅವ್ರಿಗೆ ಇಸ್ಕೂಲಿಗೆ ಟೈಮ್ ಆಯ್ತದೆ, ಬಿಡ್ನಿ ಹೇಳು. ಅದು ಆವತ್ತು ಹಾಂ ನಿಮ್ಮ ತಾವು ಮಾತಾಡಿದ್ದು ನಿಮಗೆ ಸ್ಯಾನೆ ನೋವಾಗೈತೆ ಅನ್ನಿಸ್ತೈತೆ. ಮನ್ಸಿಂದ ಹೇಳು ರಮಣ, ಮನ್ಸಿಂದ. ನನ್ನ ತೆಪ್ಪಾಯ್ತು. ಇದೊಂದ್ಕಿತ ಈ ಕೂಸ್ನಾಗ ಸಮಸ್ಬಿಡಿ. ಏನು ಕೂಸ? ಓಹೋ ರಾಮುನ ಅಂತ ಹೇಳು. ಈ ರಾಮನ್ನ ಸಮಸ್ಬಿಡಿ. ಸಾರಿ. ಲವ್ ಅವ್ರಿಗೆ ಬಂದು ತಗೊಳಕ್ ಹೇಳ. ಸರೋಯ್ತು ರಾಮಣ, ಸಂದ ಮಾಡಿದೆ ಅಷ್ಟೇ, ಮುಗೀತು. ಬಾ ನಿನ್ ತಯಾರಿ. ಇನ್ಮೇಲೆ ಆ ಕಾಡಿಗೆ ಸೀದಾ ಇಳಿಯೋದೆಯಾ? ನಡಿ. ರಮಣ ಏನು ಯೋಚನೆ ಮಾಡಬೇಡ, ಸೀದಾ ಒಳಿಕ್ ಹೋಗು, ಮೇಡಮ್ನ ಕರಿ, ಹೇಳ್ಬಿಟ್ ಬಾ. ಅರ್ಥ ಆಯ್ತಾ? ಲವ್ ಮನೇಲಿ ಎಲ್ಲರೂ ಇರೋಕ್ಕಿಲ್ವೇನಲ್ಲ ಪೆದ್ದ, ಅದು ಹೆಂಗ್ಲ ಸೀದಾ ಹೋಗಿ ಕರೆಯೋಕ್ಕಾಯ್ತದೆ? ಸುಮ್ಕೆ ಪೇಪರ್ನಾಗ ಬರ್ಕೊಡದೆ ವಾಸಿ. ಬೆದ್ರು ಬೊಂಬೆ ಮುಂದೆ ಪ್ರಾಕ್ಟೀಸ್ ಮಾಡಿದ್ರೆ ಸುಮ್ಮನೆ ಟೈಮ್ ಪಾಸಾ? ಮನ್ಸಿಂದ ಹೇಳ್ಬೇಕು ರಮಣ್ಣ, ಮನ್ಸಿಂದ ಹೋಗು. ಲವ್ ಬೆದ್ರ ಬೊಮ್ಮ ಮುಂದೆ ಪ್ಲಾಸ್ಟಿಕ್ ಮಾಡೋವಾಗ ಮೇಡಮ್ ಒಬ್ಬರೇ ಇರ್ತಾರೆ ಅಂತಲೇ ಮಾಡಿದ್ದು. ಮೇಡಮ್ ಒಬ್ಬರೇ ಬರಲಿ ಹೇಳ್ತೀನಿ. ನಿಂಗೆ ಹೇಳೋದ ಕೇಳಕ್ಕಿಲ್ಲ ನೀನು. ಈಗ ಮೇಡಮ್ ಈಚೂರಿಗೆ ಬರಬೇಕು, ಆಟೆ ತಾನೇ? ಇರೋಣ. ಯಾರು? ಅಯ್ಯೋ ಯಾರದು? ಬೆದ್ರು ಬೊಂಬೆ ಅವ್ರ ಅವ್ವ ಬತ್ತವ್ರೆ. ರಾಮಣ್ಣ ಓಡು ಓಡು. ಯಾರು? ಮನ್ಸಿಂದ ಏಳು ಅಂದ್ಬಿಟ್ಟು ಮನೆಗೆ ಕಲ್ಲೆಸ್ಬಿಟ್ನಲ್ಲ ಬಡ್ಡೆ ಇದ. ಯಾರು? ಯಾರು ಕಾಣಿಸ್ತಿಲ್ವಲ್ಲ?
ದೇವ್ರೆ ಇದು ಒಂದೇ ಒಂದು ಕಿತ ಮೇಡಮ್ ಇಲ್ಲಿಗೆ ಬರೋಂಗೆ ಮಾಡಪ್ಪ. ಮೇಡಮ್ ಮತ್ತು ಅವತ್ತು ಏನು ಅಂದರೆ ನಾನು ಅವತ್ತು ಮಾತಾಡಿದ್ದು ನಿಮಗೆ ನೋವಾಗಿದ್ದರೆ ಇದೊಂದೇ ಒಂದು ಕಿತ ನನಗೆ ಕ್ಷಮಿಸ್ಬಿಡಿ ಮೇಡಮ್. ಮನ್ಸಿಂದ ಹೇಳು ರಮಣ, ಮನ್ಸಿಂದ. ಮನಸ್ಸಿಂದ ಹೇಳ್ತಾ ಇವನೇ, ನನ್ನ ಕ್ಷಮಿಸ್ಬಿಡಿ ಮೇಡಮ್. ತಗೊಳ್ಳಿ. ಅಲ್ಲ, ನೀವು ಈ ರೀತಿ ಕಳ್ಳರ ಥರ ಕಿಟಕಿಯಿಂದ ಕೊಡೋದು ಯಾರು ನೋಡಿದ್ರೆ ಏನು ಅನ್ಕೊಳಲ್ಲ? ಮೊದಲು ನಾನು ತಗೊಂಡು ಹೊರಡಿ ಇಲ್ಲಿಂದ. ಹೇಳ್ತಿದ್ದೀನಿ ತಾನೆ, ಹೊರಡಿ ಇಲ್ಲಿಂದ. ಫಸ್ಟ್ ಕ್ಲಾಸ್ ಆಗತ್ತೆ ರಾಮಣ್ಣ, ಸೂಪರ್ ಪರಂಗೇಣು. ಲವ್, ಇನ್ನೊಂದು ಮೂಟೆ ತಂದಾಕ್ತೀನಿ, ತಿಂದುಬಿಡು ಬಕಾಸುರನ್ ತಂದು. ಬೆಳಗ್ಗೆ ನಾನು ನಿನ್ನ ಜೊತೆ ಸುತ್ತಾಡಿವ್ನಿ, ಏನೂ ಉಂಡಿಲ್ಲ ಗೊತ್ತಾ? ಇವಾಗ ತಿಂತಿದ್ರೆ ಬಕಾಸುರ ಅಂದ್ಯಾ? ಇಷ್ಟೆಲ್ಲ ತಯಾರಿ ಮಾಡ್ಕೊಂಡು ಹೋದ್ರು ಯಾತಕ್ಕೂ ಪ್ರಯೋಜನ ಆಗಲಿಲ್ಲ. ಎಲ್ಲ ನಿನ್ನಿಂದನೇ. ಸುಮ್ಕೆ ನನ್ನೇ ಬೈಬೇಡೋಣ. ನೀನು ಮಾಡಿರೋ ಕೆಲಸಕ್ಕೆ ಇನ್ನೂ 2-3 ಸಲ ಸಾರಿ ಕೇಳಿ ಆಮೇಲೆ ಚೇಂಜ್ ಕೊಡಬೇಕು. ಲವ್, ಬಡ್ಡಿ ಐದ್ನೆ, ಏನಾರ ಒಂದು ಐಡಿಯಾ ಕೊಡ್ಲಾ? ತಗೋಣ ಅಕ್ಕ. ಲವ್ ಮಂಜಾ, ಸಬ್ಬಾಸ್ ಕಂಡ್ಲ, ಹೆಂಗಾದ್ರೇನಂತೆ ಒಟ್ಟಿನಲ್ಲಿ ಚೈನ್ ವಾಪಸ್ ಕೊಟ್ರು ಸಾಕು. ಜಾನು, ಸುಶಿ, ಬನ್ನಿಲ್ಲಿ. ಏನ್ರಿ? ನನಗೇನು ಗೊತ್ತು, ನ್ಯೂಸ್ ಪೇಪರ್ ಜೊತೆ ಸೋಪು ಶಾಂಪು ಕೊಡೋ ಹಾಗೆ ಈ ಊರಲ್ಲಿ ಪಪಾಯ ಹಾಕ್ತಿದಾರೋ ಏನು? ಪೇಪರ್ ಜೊತೆ ಪಪಾಯನ. ಒಳ್ಳೆ ಕತೆ ಕಣ್ರಿ ಊರವ್ರದ್ದು. ಅವತ್ತು ನೋಡಿದ್ರೆ ರಾಷ್ಟ್ರ ಕಪ್ ತಂದು ಕೊಟ್ಟು ಹೋಗಿದ್ರು, ಇವತ್ತು ಪಪ್ಪಾಯ ಇಟ್ಟು ಹೋಗಿದ್ದಾರೆ. ಈ ಊರಿನ ಪ್ರೀತಿ ಮೆಚ್ಚಲೇಬೇಕು ಸುಶೀಲಾ. ಜಾನು, ಪಪಾಯ ಕಟ್ ಮಾಡು, ತುಂಬಾ ದಿನ ಆಯ್ತು ತಿಂದು. ಸರಿಯಪ್ಪ. ನನ್ನ ಬಾಗ್ಲು ನೀರಾಕ್ ಬಂದ್ಬಿಡ್ತೀನಿ. ಅಪ್ಪ ಮಗಳು ಇಬ್ರೇ ತಿಂದು ಮುಗಿಸ್ಬಿಡ್ಬೇಡಿ, ನನಗೂ ಸ್ವಲ್ಪ ಉಳಿಸಿ.